ಯಾವ್ದು ಕೇಳಿದ್ರು ಅಂತ ಕೂತವನ್. ಹೋಗ್ಲಿ, ನಿಮ್ ಫೇವ್ರೇಟ್ ನಂಬರ್ ಯಾವ್ದು ತೋರಿಸಿ. ಏ ಬರೀ 1 ಲಕ್ಷ ಕೊಡ್ತೀನಿ. 1 ಲಕ್ಷ ಕೊಡ್ತೀರಾ? ಏಯ್, ನಾನು 30,000 40,000 ಫಿಕ್ಸ್ ಆಯ್ತಾರೆ ಅನ್ಕಂಡೆ. ಇವ್ರೇನು 1 ಲಕ್ಷ ಕೊಡ್ತೀನಿ ಅಂತವ್ರೆ. ಆದಿ ಬೈ, ಇವನ್ ಅಷ್ಟಕ್ಕೆಲ್ಲ ಬರ್ತಿಲ್ಲ. 30,000 ಕೊಟ್ರೆ ಸಾಕು ಬಿಡಿ. ಅದಕ್ಕೆ ಹೇಳೋದು, ನಮ್ ಗುಂಡಿಯ ನಾವೇ ತೋಡ್ಕೋಬಾರ್ದು ಅಂತ. ಕೊಡವ್ರೆ ಕೊಡ್ತಾವ್ರೆ, ನೀನ್ ಯಾಕೆ ಮಧ್ಯೆ ಕಡ್ಡಿ ಎಳ್ಳಾಡ್ಸಿ? ಸರ್, ಇವ್ರ ಮಾತೆಲ್ಲ ಕೇಳ್ಬಿಡಿ ಸರ್, 1 ಲಕ್ಷನೇ ಕೊಡಿ ಸರ್. ಓಕೆ ಆಯ್ತು. ಹಾ, ಅನ್ನಗೆ ನೋಡಿ, ಇವತ್ತಿಂದನೇ ನಾನೇ ನಿಮ್ಗೆ ಲವ್ ಗುರು. ನಾನು ಹೇಳ್ದಂಗೆ ಕೇಳ್ಬೇಕು. ಇವತ್ತಿಂದನೇ ಲವ್ ಟ್ರೈನಿಂಗ್ ಶುರು. ಕೆಲವೊಂದು ವಿಷಯಗಳು ಲವ್ ಬಗ್ಗೆ ಹೇಳ್ಕೊಡ್ತೀನಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಹುಡುಗಿ ಜೊತೆ ಇದ್ದಾಗ ನೀನು ನನ್ನ ಬಿಟ್ಬಿಡು, ನೀನು ಬೇಡ ಅಂತೆಲ್ಲ ಹೇಳ್ಬಾರ್ದು. ಆಮೇಲೆ ಅವಳ ಎದುರುಗಡೆ ಅವಳು ಚೆನ್ನಾಗವಳೆ ಇವಳು ಚೆನ್ನಾಗವಳೆ ಅಂತ ಹೇಳಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಹುಡುಗಿ ಏನ್ ಬೇಕು ಅಂತ ಕೇಳಿದ್ರು ಸಾಲ ಮಾಡಾದ್ರೂ ಕೊಡಿಸ್ಬೇಕು. ಮನೆ ಹತ್ರನೇ ಡ್ರಾಪ್ ಮಾಡಬೇಕು. ಆಮೇಲೆ ಆಟೋ ಮಾಡ್ಕೊ ಹೋಗು, ಕ್ಯಾಬ್ ಮಾಡ್ಕೊ ಹೋಗು ಅಂದ್ರೆ ಅವಳು ನಿನ್ ಕೈ ಚೊಂಬ್ ಕೊಟ್ಟು ಬೇರೆ ಗಾಡಿ ಅಂತ. ಮೊದಲು ಹುಡುಗಿನ ಮೀಟ್ ಮಾಡೋಣ, ಆಮೇಲೆ ಇದನ್ನೆಲ್ಲ ಮಾತಾಡೋಣ. ಸರಿ ಬಿಡಿ. ನೋಡಮ್ಮ ರಾಕಿ, ನಿಮ್ಮ ಹುಡುಗಂಗೂ ಆ ಹುಡುಗಿಗೂ ಮೀಟ್ ಮಾಡಕ್ಕೆ ಒಂದು ಪ್ಲಾನ್ ಮಾಡು. ಅದನ್ನ ನೀನ್ ಪ್ಲಾನ್ ಮಾಡು. ನಾನೇ ಮಾಡಿಸ್ಬೇಕಲ್ವಾ? ನಾನೇ ಲವ್ ಮಾಡಿಸ್ತೀನಿ. ಓಕೆ ಓಕೆ, ನಾನೇ ಮಾಡಿಸ್ತೀನಿ. ದಿನ ಅವಳನ್ನ ಫಾಲೋ ಮಾಡ್ತೀನಿ. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಯಾರನ್ನ ಮಾತಾಡಿಸ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಯಾರ ಜೊತೆ ಆಟ ಆಡ್ತಾಳೆ, ಎಲ್ಲ ನಾನೇ ಹೋಗಿ ಕಂಡುಹಿಡಿತೀನಿ. ನಿಮ್ಮಿಬ್ರನ್ನ ಒಂಥರ ನ್ಯಾಚುರಲ್ ಆಗಿ ಮೀಟ್ ಮಾಡಿಸ್ಬಿಡ್ತೀನಿ. ಓಕೆ ಓಕೆ ಅಂದಂಗೆ ಅಡ್ವಾನ್ಸ್ ಏನಾದರೂ ಇದ್ರೆ. ಅಡ್ವಾನ್ಸ್ ಆ ಸೀನ್ ಎಲ್ಲ ಇಲ್ಲ. ನೀನೇ 2 ಲಕ್ಷ ಡೆಪಾಸಿಟ್ ಮಾಡಬೇಕು. 2 ಲಕ್ಷ ನಾನೇ ಕಿಡ್ಲಿ? ನೋಡೋ, ಲವ್ ಸಕ್ಸಸ್ ಆದ್ರೆ ನೀನಿಟ್ಟಿರೋ 2 ಲಕ್ಷ ಜೊತೆಗೆ